ಪರಿಷತ್ ಸದಸ್ಯ ಹಾಗೂ ಉಸ್ತುವಾರಿ ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ತನಿಖೆ ನೀಡಿರುವ ಆದೇಶ ಶ್ಲಾಘನೀಯ. ಸಂವಿಧಾನಾತ್ಮಕವಾಗಿ ರಾಜ್ಯಪಾಲರ ಆದೇಶವನ್ನು ಕಾಂಗ್ರೆಸ್ ನಾಯಕರು ಬೀದಿ ಬೀದಿಗಳಲ್ಲಿ ಮಾತನಾಡಿ ಅವರ ಆದೇಶವನ್ನು ವಿರೋಧಿಸುವುದು ಖಂಡನೀಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಮೂಡ ಹಗರಣದ ಆರೋಪಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಹಾಜರಾಗುವ ಮುನ್ನ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಈ ಹಿಂದೆ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಮೇಲೆ ಆರೋಪ ಬಂದಾಗ ಅವರ ವಿರುದ್ಧ ತನಿಖೆಯನ್ನು ಸ್ವಾಗತಿಸಿದ ಕಾಂಗ್ರೆಸ್ ಇಂದು ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಬಂದಾಗ ಗವರ್ನರ್ ಅವರನ್ನು ವಿರೋಧ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಮೂಡ ಹಗರಣದಲ್ಲಿ ತಮ್ಮ ಮೇಲೆ ಬಂದಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ನ್ಯಾಯಸಮ್ಮತವಾಗಿ ಅವರು ನ್ಯಾಯಾಲಯದಲ್ಲಿ ತಮ್ಮ ಮೇಲಿನ ಆರೋಪಕ್ಕೆ ಉತ್ತರ ನೀಡಬೇಕು. ಅದನ್ನು ಬಿಟ್ಟು ತಮ್ಮ ಪ್ರಭಾವ ಬಳಸಿ ತನಿಖೆ ದಿಕ್ಕು ತಪ್ಪಿಸುವ ಸಾಧ್ಯತೆ ಇದೆ. ಆದುದರಿಂದ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಈ ಹಿಂದೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಕೂಡ ಇದೇ ರೀತಿಯ ಅವ್ಯವಹಾರ ನಡೆದ ಪರಿಣಾಮ ತನಿಖೆ ನಡೆಯುತ್ತಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಭಾವ ಬಳಸಿ ಬಸವರಾಜ ದಂಧಲೆ ಹಾಗೂ ಮಾಜಿ ಶಾಸಕ ನಾಗೇಂದ್ರ ಹೆಸರು ಕೈಬಿಟ್ಟಿರುವುದು ಸರ್ಕಾರದ ಪ್ರಭಾವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇದು ಮರುಕಳಿಸುವುದೆಂದೇ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು. ಈ ಹಿಂದೆ ಕೂಡ ಅಧಿವೇಶನ ನಡೆಯುವ ಹಿಂದಿನ ದಿನ ತನಿಖಾ ತಂಡ ರಚಿಸಿ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಎಂದು ದೂರಿದರು. ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ, ಆಲೂರು ಸಕಲೇಶಪುರ ಕಡ್ಡಾಯ ವಿಧಾನಸಭಾ ಕ್ಷೇತ್ರವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ವರ್ಗಾವಣೆ ದಂಧೆಗೆ ಬಳಸಿಕೊಂಡಿದೆ. ಕೇವಲ 2-3-6 ತಿಂಗಳಿಗೆ ಅಧಿಕಾರವನ್ನು ವರ್ಗಾವಣೆ ಮಾಡಿ ಅವರನ್ನು ಒಂದೆಡೆ ಕೆಲಸ ಮಾಡಲು ಬಿಡದೆ ಕಿರುಕುಳ ನೀಡುತ್ತಿದ್ದಾರೆ. ಈ ರೀತಿಯಾದರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿಸುವುದು ಹೇಗೆ ಎಂದು ಪ್ರಶ್ನಿಸಿದರು. ಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳು ತಮ್ಮ ಪ್ರಭಾವ ಬಳಸಿ ಒಳ್ಳೆಯ ಕೆಲಸ ಮಾಡುವ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿಸಿ ಕಿರುಕುಳ ನೀಡುವ ಜೊತೆಗೆ ಅವರಿಗೆ ಧಮಕಿ ಹಾಕುವ ಕೆಲಸವನ್ನು ಮಾಡುತ್ತಿದ್ದಾರೆ. ಅವರ ಮಾತಿನಂತೆ ನಡೆಯದೇ ಇದ್ದರೆ ಅವರನ್ನು ವರ್ಗಾವಣೆ ಮಾಡುವ ಕೆಲಸವನ್ನು ಕೆಲ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮಾಡುತ್ತಿದ್ದಾರೆ ಎಂದು ದೂರಿದರು. ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಸಂಪುಟ ಕೆಲ ಮಂತ್ರಿಗಳು ಸಕಲೇಶಪುರ ಭಾಗಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಲೆನಾಡಿನಲ್ಲಿ ಸುರಿದ ಭಾರಿ ಮಳೆಗೆ ಸಂಪೂರ್ಣ ಹಾಳಾಗಿರುವ ಹಲವು ರಸ್ತೆಗಳನ್ನು ಸಿಎಂ ಅವರಿಗೆ ತೋರಿಸಿ ಬೆಳೆ ಹಾನಿ ಬಗ್ಗೆ ಕೂಡ ಸಿಎಂ ಅವರಿಗೆ ಮನವರಿಕೆ ಮಾಡಿ ಒಂದಷ್ಟು ಹಣ ಬಿಡುಗಡೆ ಮಾಡುವ ಸಲುವಾಗಿ ಮನವಿ ಮಾಡಿದ್ದೇನೆ. ಆದರೆ ಈವರೆಗೆ ಇಂದು ಬಿಡುಗಾಸು ಬಿಡುಗಡೆ ಮಾಡಿಲ್ಲ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ರಾಘೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಮುಖಂಡರಾದ ನವಿಲೆ ಅಣ್ಣಪ್ಪ, ಲಕ್ಷ್ಮಣ್ ಇತರರು ಉಪಸ್ಥಿತರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್ ಹಾಸನ. ಸಕಲೇಶಪುರದಲ್ಲಿ ಹೇಗೆ ಅದನ್ನ ತೀರ್ಮಾನ ಮಾಡ್ಕೊಳ್ಳೋಂಥದ್ದು. ಹಾಗಾಗಿ ಇಲ್ಲಿ ಆಮೇಲೆ ತಾವು ಯಾರೋ ಅಲಿಗೇಷನ್ ಮಾಡ್ದಂಗೆ ತಾವು ಕಾಂಗ್ರೆಸ್ ಆಗಲಿ ಇಲ್ಲೆಲ್ಲ ಓಪನ್ ಸೀಕ್ರೆಟ್ ಇದೆ. ಯಾರಿದ್ರೆ ನಾವೇನು ಇಲ್ಲೇನು ಬಿಟ್ಟು ಹೋಗಿರೋವಂಥದ್ದೇನಿಲ್ಲ. ಆ ಥರದ್ದು ಯಾವುದೇ ಚಟುವಟಿಕೆಗಳು ಕಾರ್ಯಕರ್ತರುಗಳಿಗೆ ಅವ್ರಿಗಾಗಿರುವಂಥ ವೈಯಕ್ತಿಕ ವಿಚಾರಧಾರೆಗಳಲ್ಲಿ ಕೆಲವು ನಿರ್ಧಾರಗಳು ತೊಗೊಂಡೋಗಿದ್ದಾರೆ. ಬಿಟ್ಟರೆ ಅವ್ರು ಯಾವ ಜವಾಬ್ದಾರಿ ಸ್ಥಾನದಲ್ಲಿರೋರಲ್ಲ, ಅಥವಾ ಅವ್ರಿಗೆ ಜವಾಬ್ದಾರಿ ನಾವು ಪಕ್ಷದಿಂದ ಇನ್ನೂ ಕೊಟ್ಟಿಲ್ಲ. ಹಾಗಾಗಿ ಅದರಲ್ಲಿ ಒಬ್ಬರು ಜಿಲ್ಲಾಧ್ಯಕ್ಷರನ್ನ ನಾವು ಸ್ಪಷ್ಟತೆಯಿಂದ ನಿಮಗೆ 10 ಸಲ ಮೊನ್ನೆ ಪ್ರವಾಸಕ್ಕೆ ಬಂದಂಥ ನಮ್ಮ ಅಂದರೆ ನೆರೆನ ನೋಡೋವಂಥ ವೀಕ್ಷಣೆ ಮಾಡೋಂಥ ಬಂದಂಥ ಅಶೋಕ್ ಅಣ್ಣ ಅವರು ಇಲ್ಲಿ ಬಂದಂಥ ಸಂದರ್ಭದಲ್ಲೂ ಸಹ ನಾವಿದ್ವಿ. ಈ ಪ್ರಶ್ನೆನ ರೇಸ್ ಆಗಿಲ್ಲ. ಅಲಿಗೇಷನ್ ಮಾಡಬೇಕಾದ್ರೆ ಇಫ್ ದರ್ ಇಸ್ ಕಾಂಕ್ರೀಟ್ ಗ್ರೌಂಡ್ ಇಟ್ ಶುಡ್ ಬಿ ರೇಸ್ಡ್. ಆಮೇಲೆ ನಮ್ಮ ಸಿದ್ಧಾಂತದ ವಿಚಾರದಲ್ಲಿ ಅಥವಾ ನಮ್ಮ ಪಕ್ಷದ ವರಿಷ್ಠರು ತೊಗೊಂಡ್ರಂಥ ತೀರ್ಮಾನದಲ್ಲಿ ನಾವೆಲ್ಲರೂ ಭದ್ರಾಗಿದ್ದೇ ಪಕ್ಷದ ಜವಾಬ್ದಾರಿಯನ್ನು ನಡೆಸ್ತಿರೋವಂಥದ್ದು. ಅದರ ಸೂಚನೆ ಮೇಲೆಗೇ ಇವತ್ತು ಮಾನ್ಯ ಅಶ್ವಥ್ ಅವರು ಬಂದು ಇಲ್ಲಿ ಒಂದು ಸಭೆಯನ್ನು ತೊಗೊಂತಿರೋದು.